ತನ್ನೋ ವಿಷ್ಣು ಪ್ರಚೋದಯಾತ್. ಎಲ್ಲರೂ ಸರಿಯಾಗಿ ಗಮನಿಸ್ಕೋಬೇಕು. ಆಯ್ತಣ್ಣ. ಮಾವ ಲೇ ಮುತ್ತು ಎಲ್ಲ ಬಂದಿದ್ದೀರೇನು? ಹೋಗ್ರ ಊಟ ಮಾಡೋದು, ಊಟ ಮಾಡಿ. ಸರಿ ಮಾವ. ಲಾಡು ಅಣ್ಣ, ಇನ್ನೊಂದು ಅಣ್ಣ ಇನ್ನೊಂದ್ ಲಾಡು ಹಾಕಣ. ಚಂದ್ರಮರೆ ಪಂಕ್ತಿ ಭರ್ತಿ ಆಗಿದೆ, ಜಾಗನೇ ಇಲ್ಲ. ಏನ್ರ ಮೇಲೆ ಇರ್ಲಿ ಬಿಡಿ ಚಂದ್ರಮ್ಮನವ್ರೆ, ಮಕ್ಕಳಲ್ವಾ, ಊಟ ಮಾಡಿ ಮುಂದಿನ ಪಂಕ್ತಿಲಿ ಮಾಡಿದ್ರಾಯ್ತು. ಅವು ಮಕ್ಕಳ ಅವು ಅನ್ನ ಕಂಡ್ರೆ ಸಾಕು ಕಾವ್ ಕಾವ್ ಅಂತ ಸುತ್ಕೊಂಡ್ ಬಿಡ್ತವೆ. ಎದ್ದೋಗ್ರಿ, ಹೇಳ್ರಿ ಮೇಲೆ ಹೇಳ್ರಿ. ಊಟ ಮಾಡ್ಬೇಕಂತೆ. ಊಟ ಮಾಡ್ಬೇಕಂತ ಊಟ ನಿಮ್ಮ ಅಪ್ಪ ತಂದ್ ಇಕ್ಕಿದಾನೆ ಊಟ ಮಾಡಕ್ಕೆ. ಹೇಳ್ರಿ ಮೇಲೆ. ಬಿಟ್ಬಿಡಿ ಅತ್ತೆ ಅವ್ರನ್ನ, ಊಟ ಮಾಡ್ಲಿ. ಇಕ್ ಬಿಡ್ತೀನಿ ನೋಡು. ಹೇಳ್ರಿ ಮೇಲೆ. ನನ್ ತಂಗಿರ್ ಮೈ ಮೇಲೆ ಒಂದೆಟ್ ಬಿದ್ರು ನಿಮ್ಮಿಬ್ರನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಾವ ಕರ್ದಿದ್ದಕ್ಕೋಸ್ಕರ ಬನ್ನೆ ಹೊರತು ನಿಮ್ಮನ್ನಕ್ಕೋಸ್ಕರ ಬರ್ಲಿಲ್ಲ. ಮರ್ಯಾದೆಯಾಗಿ ಅವ್ರನ್ನ ಬಿಟ್ಬಿಡಿ. ಈ ಅನ್ನ ಮುಟ್ಟ ಹೇಳ್ತಾ ಇದೀನಿ, ನಾವು ಉಪವಾಸ ಸತ್ರು ಸರಿ, ನನ್ ಕೊನೆ ಉಸಿರಿರೋವರೆಗೂ ನನ್ ತಂಗಿರ್ನ ಯಾರ ಮನೆ ಬಾಗ್ಲಿಗೂ ಕಳ್ಸೋಲ್ಲ. ಇದು ಕೊಡ ಕೈ ಆಗತ್ತೆ ಹೊರತು ಇನ್ಯಾವತ್ತೂ ಬೇಡ ಕೈ ಆಗಲ್ಲ. ಇದು ಅನ್ನದ ಮೇಲೆ ಸತ್ಯ, ನಮ್ಮ ಅಪ್ಪ ಅಮ್ಮನ ಮೇಲೆ ಸತ್ಯ. ಮುತ್ತು, ಏನಪ್ಪ ಹಂಗ್ ನೋಡ್ತಾ ಇದ್ಯಾ? ರಾಮಣ್ಣ, ನಮ್ಮಿ ಹೊಲ್ದಾಗೆ ನನ್ ಚಿನ್ನ ತೆಗಿಬೇಕು, ನನ್ ಚಿನ್ನದ ಬೆಳೆ ಬೆಳೆಸ್ಬೇಕು. ಚಿನ್ನ ಒಂದಿಡಿ ಭತ್ತ ಬೆಳೆಯೋದೇ ಇಲ್ಲಿ ಕಷ್ಟ ಕಣಪ್ಪ. ಇದು ಬರಡು ಭೂಮಿ ಅಂತ ನಿಮ್ಮ ಅಪ್ಪನೇ ಸುಮ್ನಾಗ್ಬಿಟ್ಟಿದ್ದ. ನಿನ್ ಕೈಲಾಗ್ತದ? ಹಾಗನ್ಬಿಡಿ ರಾಮಣ್ಣ, ನಾನ್ ದುಡಿತೀನಿ. ನನ್ ತಂಗಿರ್ನ ನಾನ್ ಚೆನ್ನಾಗ್ ಸಾಕ್ಬೇಕು. ಅವ್ರು ಯಾರ ಮುಂದೆನು ಕೈ ಚಾಚ್ದಾಗೆ ನಾನ್ ಬೆಳೆಸ್ಬೇಕು. ಅದಕ್ಕೋಸ್ಕರ ನಾನ್ ದುಡಿತೀನಿ. ತಾಯಿ, ನನ್ನವರೆಲ್ಲ ನನ್ ಕೈ ಬಿಟ್ಬಿಟ್ರು. ನಾನ್ ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನ್ ಕೈ ಬಿಡ್ಬೇಡ ತಾಯಿ. ಇದು ಚಿನ್ನದ ಉಡುದಾರ ಮಾತ್ರ ಅಲ್ಲ, ನಿನ್ನ ಪಾಲಿನ ಅದೃಷ್ಟ. ಇದನ್ನ ರಾಜ ಮಹಾರಾಜರು ಉಪಯೋಗಿಸ್ತಿದ್ದು. ಇವತ್ತು ಪವಿತ್ರವಾದ ದಿನ, ಅದು ಶುಕ್ರವಾರ ಸಿಕ್ಕಿದೆ. ಇದನ್ನ ಇವತ್ತೇ ನಿನ್ನ ಸೊಂಟ ಕಟ್ಕೋ, ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು.